ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಹರೀಶ, ನಾನು ಹೇಳಿದ್ದು ಏನು ಯೋಚನೆ ಮಾಡಿದ್ಯಾ? ಸಿಂಚನ ಹತ್ರ ಮಾತಾಡಿದ್ಯಾ? ಯಾವುದ್ರ ಬಗ್ಗೆನಾ? ಏನು ಅಷ್ಟೇ ಮರ್ತ್ಬಿಟ್ಯಾನ? ನಿನಗೆ ಅಪ್ಪನ ಅಮ್ಮನ ಅಂತ. ಓ ಅದಾ? ಯಾಕೋ ಏನೋ ಗೊತ್ತಿಲ್ಲ ಕಣೋ, ಯಾವುದಕ್ಕೂ ಸಿಂಚನ ಒಪ್ಕೋತಾನೆ ಇಲ್ಲ. ಸ್ವಲ್ಪ ವೆಯ್ಟ್ ಮಾಡು, ನೋಡೋಣ. ಇನ್ನೊಂದ್ಸಲ ಅವ್ರ ಹತ್ರ ಮಾತಾಡ್ತೀನಿ, ಒಪ್ಸೋಕೆ ಟ್ರೈ ಮಾಡ್ತೀನಿ. ಬಿಲ್ಕುಲ್ ಒಪ್ಪಲ್ಲ ಅಂದರೆ ನಿನ್ನ ಹತ್ರ ಬಂದು ಹೇಳ್ತೀನಿ, ಸರಿನಾ? ಓಹೋ, ಚೆನ್ನಾಗಿದೆ ಕಣ ಇದು. ಹಾಂ, ಒಪ್ಪಿದ್ರು ನನ್ನ ಹತ್ರ ಬಂದು ಹೇಳ್ತೀಯ. ಹೌದು. ಒಪ್ಪಲಿಲ್ಲ ಅಂದ್ರೂ ನನ್ನ ಹತ್ರ ಬಂದು ಹೇಳ್ತೀಯ. ಹೌದು. ಅದು ನನಗೆ ಬೇಕಾಗಿಲ್ಲ. ಹೇಗಾದರೂ ಮಾಡಿ ನೀನು ಅವಳನ್ನು ಒಪ್ಪಿಸ್ಲೇಬೇಕು. ಆಮೇಲೆ ನೀನು ನೈಸಾಗಿ ಜಾರ್ಕೊಂಡು ಆಗಲಿಲ್ಲ ಬ್ರೋ, ಅವಳು ಒಪ್ಪಲಿಲ್ಲ ಬ್ರೋ ಅಂತ ನಿನ್ನ ಜವಾಬ್ದಾರಿನ ನನ್ನ ತಲೆ ಕಟ್ಟಕ್ಕೆ ಬರಬೇಡ, ಆಯಿತಾ? ಸರಿ ಆಯ್ತು, ಹೇಗೋ ಮಾಡಿ ಅವಳನ್ನ ಒಪ್ಪಿಸ್ತೀನಿ. ನೋಡೋ, ಫಸ್ಟು ಯಾರನ್ನ ನಿನ್ನ ಜೊತೆ ಇಟ್ಕೋಬೇಕು, ಅಪ್ಪನೋ ಅಮ್ಮನೋ, ಅದನ್ನು ಡಿಸೈಡ್ ಮಾಡು. ಆಮೇಲೆ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಆಯಿತಾ? ಹಾಂ, ಹೇಳಿದ್ನಲ್ಲ, ಅವಳ ಹತ್ರ ಇನ್ನೊಂದ್ಸಲ ಮಾತಾಡಿ ಅವಳನ್ನ ಕನ್ವಿನ್ಸ್ ಮಾಡ್ತೀನಿ, ಓಕೆನಾ? ನನಗೇನೋ ಅಮ್ಮನೇ ನನ್ನ ಜೊತೆ ಇದ್ರೆ ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಅವಳನ್ನ ಕನ್ವಿನ್ಸ್ ಮಾಡ್ತೀನಿ, ಬಂದು ಹೇಳ್ತೀನಿ. ಆಯಿತು, ಏನೋ ಒಂದು ಡಿಸೈಡ್ ಮಾಡಪ್ಪ. ನಮಸ್ತೆ ಸರ್, ಕೂತ್ಕೊಳ್ಳಿ. ನೀವ್ಯಾಕೆ ಇಷ್ಟು ದೂರ ಬರ್ಕೊಂಡ್ರಿ ಸರ್? ಎನಿ ಅಪ್ಡೇಟ್ಸ್? ಅದೇ ಸರ್ಚಿಂಗಲ್ಲಿದ್ದೀವಿ ಸರ್. ಸರ್ಚಿಂಗಲ್ಲಿ ಇದ್ದೀರಿ ಅಂತ ನನಗೂ ಗೊತ್ತ್ರಿ. ಪ್ರತಿಫಲ ಏನು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು. ನೋಡಿ, ನಿಮ್ಮ ಬಾಸ್ ನಮ್ಮ ಮನೆಗೆ ಬಂದಿದ್ದಾಗ ನನ್ನ ವೈಫಿಗೆ ಹೋಲೋ ಬಾಡಿ ಸಿಕ್ಕಾಗ ಯಾರೋ ಒಬ್ಬ ವ್ಯಕ್ತಿ ಅವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನ ಮಾಡಿದ್ದ ಅಂತ ಹೇಳಿದ್ರು. ಆ ವ್ಯಕ್ತಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅವನಿನ್ನೂ ಸಿಕ್ಕಿಲ್ಲ ಸರ್. ಅವನು ಸಮುದ್ರದಲ್ಲಿ ಮೀನು ಹಿಡಿಯಕ್ಕೆ ಹೋಗಿದ್ದಾನಂತೆ. ಮೋಸ್ಟ್ಲಿ ನಾಳೆ ಬರ್ಬೋದು ಅಂತಿದ್ದಾರೆ. ಅವ್ನು ಬಂದು ಆ ಫೋಟೋನ ಐಡೆಂಟಿಫೈ ಮಾಡಿ ಕನ್ಫರ್ಮ್ ಮಾಡಿದ್ರೆ ನಮ್ಮ ಮುಂದಿನ ಕೆಲಸ ಈಸಿ ಆಗುತ್ತೆ. ಅಲ್ರಿ, ಅವನು ಬರೋವರೆಗೂ ಕೈ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ? ಕಾಂಟ್ ಯು ಜಸ್ಟ್ ಕಾಲ್ ಹಿಮ್ ನಾವು? ಸರ್, ಈಗಲೂ ಸ್ವಲ್ಪ ಹೊತ್ತಿಗೆ ಮುಂಚೆ ಕಾಲ್ ಮಾಡಿದ್ದೆ. ಅವ್ನ ನಂಬರ್ ನಾಟ್ ರೀಚೇಬಲ್ ಬರ್ತಾ ಇದೆ ಸರ್. ನೀವೇನು ವರಿ ಮಾಡ್ಕೊಂಬೇಡಿ ಸರ್. ಬರಿ ಮಾಡ್ಕೋಬೇಡಿ, ಸಾಧ್ಯ ಇಲ್ಲ ವರ್ಧನ್. ಜಾನ್ವಿಯವರು ನನ್ನ ಜೀವಾಳ ವರ್ಧನ್. ನನ್ನ ಹೆಂಡತಿ ಯಾವ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೋ ಅಂತ ನನ್ನ ಮನಸ್ಸು ವಿಲವಿಲ್ಲ ಅಂತ ಒದ್ದಾಡ್ತಾ ಇದೆ. ಅದಕ್ಕೆ ಅಲ್ವೇನ್ರಿ ನಿಮ್ಮ ಕೆಲಸ ವಹಿಸಿದ್ರು ನಾನು ತಡೀಲಾರ್ದೆ ಇಲ್ಲಿವರೆಗೂ ಬಂದಿರೋದು. ಡೋಂಟ್ ಯು ಗೆಟ್ ಇಟ್? ಸರ್, ನಿಮ್ಮ ಸಿಚುವೇಶನ್ನು ನಮಗೂ ಅರ್ಥ ಆಗುತ್ತೆ ಸರ್. ನಾವು ಎಲ್ಲ ರೀತಿಯಿಂದಲೂ ಪ್ರಯತ್ನ ಮಾಡ್ತೀವಿ. ಆ ವ್ಯಕ್ತಿ ಸಿಕ್ಕಿದ್ರೆ ಈ ಎಲ್ಲ ಅನುಮಾನಗಳಿಗೂ ಒಂದು ಎಂಡ್ ಸಿಗುತ್ತೆ. ನೀವು ಹೊರಡಿ ಸರ್. ವಿಷಯ ತಿಳಿಸಿದ ತಕ್ಷಣ ನಾನೇ ನಿಮಗೆ ಇನ್ಫಾರ್ಮೇಶನ್ ಕಳಿಸ್ತೀನಿ. ಇಲ್ಲ ವರ್ಧನ್, ಆ ವ್ಯಕ್ತಿನ ನಾನು ನೋಡಿ ಮಾತಾಡ್ಸೋವರೆಗೂ ನನಗೆ ಸಮಾಧಾನ ಇಲ್ಲ. ಸೊ ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಸರಿ ಸರ್, ಅವನಿಗೆ ಕಾಯೋ ಬದಲು ಅವನಿಗೆ ಗೊತ್ತಿರೋ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಬರೋದಕ್ಕೆ ಹೇಳ್ತೀನಿ. ಅವನೇನಾದರೂ ಬಂದರೆ ನಮಗಿನ್ನೂ ಹೆಚ್ಚಿನ ಮಾಹಿತಿ ಸಿಗ್ಬೋದು. ಮತ್ತೆ ಮೊದಲು ಆ ಕೆಲಸ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.